ಈ ವಿಡಿಯೋದಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಂಟಿನ್ಯೂ ಮಾಡೋಣ. ಸೊ ಇದರಲ್ಲಿ ಲೋನ್ ಅಮೌಂಟೈಸೇಷನ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಲೋನ್ ಅಮೌಂಟೈಸೇಷನ್ ಅಂದರೆ, ಸೊ ಈಗ ನೀವು ಲೋನ್ ತೊಗೊಂಡಿರ್ತೀರಾ, ಓಕೆ, ಫಾರ್ ಎಕ್ಸಾಂಪಲ್ 1,00,000 ರುಪೀಸ್. ಇದನ್ನು ನೀವು ರೀಪೇಮೆಂಟ್ ಮಾಡಬೇಕಾದ್ರೆ ಸೊ ಇದನ್ನು ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ಮಂತ್ಲಿ 10,000 ಇರ್ಬೋದು, ಸೊ ಎನಿ ಅಮೌಂಟ್ ವಿಚ್ ಈಸ್ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ನಾವು ಇದನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನಾವೇನು ಲೋನ್ ತೊಗೊಂಡಿರ್ತೀವಿ ಸೊ ಅದಕ್ಕೆ ಲೋನ್ ಅಮೌಂಟೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಇದ್ರದ್ದು ಮೀನಿಂಗ್ ನೋಡ್ಬೋದು. ಲೋನ್ ಅಮೌಂಟೈಸೇಷನ್ ಮೀನ್ಸ್ ಅ ಪ್ರೊಸೀಜರ್ ಆಫ್ ಮೇಕಿಂಗ್ ಈಕ್ವಲ್ ಪೇಮೆಂಟ್ ಪಿರಿಯಾಡಿಕಲಿ ಟು ರಿಪೇ ದ ಪ್ರಿನ್ಸಿಪಲ್ ಆಫ್ ಲೋನ್ ವಿತ್ ಇಂಟ್ರೆಸ್ಟ್. ಓಕೆ, ಸೊ ಇದೇನು ನಾವು ರೀಪೇಮೆಂಟ್ ಮಾಡ್ತೀವಿ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ, ಸೊ ಇದರಲ್ಲಿ ಪ್ರಿನ್ಸಿಪಲ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗಿರುತ್ತೆ. ಓಕೆ, ದಿಸ್ ಇನ್ಸ್ಟಾಲ್ಮೆಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಸೊ ಈಗ ಯಾವುದೇ ಲೋನ್ ತೊಗೊಳ್ಳಿ ನೀವು, ಹೌಸಿಂಗ್ ಲೋನ್ ಆಗಲಿ, ಓಕೆ, ಕಾರ್ ಲೋನ್ ಆಗಲಿ, ಎನಿ ಕೈಂಡ್ ಆಫ್ ಲೋನ್ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡುವಾಗ ಸೊ ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ ಪ್ರಿನ್ಸಿಪಲ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಇಲ್ಲಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ ಐ ಪ್ಲಸ್ ಐ divided by 1 plus I to the power n minus 1. Okay, so this is the formula for loan amortization. P and the principal, ಇಲ್ಲಿ I is interest rate, n is number of years, so A is nothing but installment amount. Annuity amount ಅಂತ ಕೂಡ ಇಲ್ಲಿ ಹೇಳ್ಬೋದು, ಇನ್ಸ್ಟಾಲ್ಮೆಂಟ್ ಆರ್ annuity amount. ಓಕೆ, ಸೊ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಮಿಸಸ್ ಸುರಕ್ಷಾ ಪರ್ಚೇಸ್ಡ್ ಅ ಕಾರ್ ಆಫ್ rupees 15 lakh and wants to repay the installment in 15 years. Calculate the annual installment if the rate of interest is 9%. So ಇಲ್ಲಿ ಲೋನ್ ಅಮೌಂಟ್ ಈಸ್ 15 lakh. ಸೊ ಇಲ್ಲಿ ಕಾರ್ ಪರ್ಚೇಸ್ ಮಾಡಿದ್ದಾರೆ, ಸೊ ಇಲ್ಲಿ ಲೋನ್ ಅಮೌಂಟ್ ಈಸ್ 15 lakhs. ಸೊ ದಟ್ ಈಸ್ ಪ್ರಿನ್ಸಿಪಲ್ ಅಮೌಂಟ್. ಸೊ 15 lakh ಇಸ್ ಅ ಪ್ರಿನ್ಸಿಪಲ್. ಆಮೇಲೆ ಇದನ್ನು ಎಷ್ಟು ವರ್ಷದಲ್ಲಿ ರೀಪೇ ಮಾಡಬೇಕು? 15 yearsಲ್ಲಿ. ಸೊ ಇಲ್ಲಿ ಎನ್ ಈಸ್ ಈಕ್ವಲ್ ಟು 50. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 9% ಇದೆ. ಸೊ ಇಲ್ಲಿ ಐ ಇಸ್ ಈಕ್ವಲ್ ಟು 9 divided by 100 ಅಂದರೆ 0.09 ಆಗುತ್ತೆ. ಈಗ ಫಾರ್ಮುಲಾ ನೋಡೋಣ. ಇಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ ಐ ಪ್ಲಸ್ ಐ ಡಿವೈಡೆಡ್ ಬೈ 1 plus I to the power n minus 1. ಓಕೆ, ಸರಿನಾ? ಸೊ ಇವೆಲ್ಲ ವ್ಯಾಲ್ಯೂಸ್ನ ಇಲ್ಲಿ ರಿಪ್ಲೇಸ್ ಮಾಡೋಣ. ಇಲ್ಲಿ ಪಿ ಇಸ್ ಪ್ರಿನ್ಸಿಪಲ್, ದಟ್ ಈಸ್ 15 lakh rupees, into bracket I is 0.09 plus 0.09 divided by 1 plus I, that is 0.09, again to the power n. N is here 15. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ 0.09, again 0.09 divided by, so 1 plus 0.09 to the power 15. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ 3.6425. 3.6425 ಮೈನಸ್, ಸೊ ಇಲ್ಲಿ ಮೈನಸ್ 1. ಸಿಂಪ್ಲಿಫೈ ಮಾಡಿದಾಗ ಸೊ ಆನ್ಸರ್ ವಿಲ್ ಬಿ 1,86,088.
ಸೊ ಇನ್ನೊಂದು ಇಲಿಸ್ಟ್ರೇಷನ್ ನೋಡೋಣ. Mr. Sridhar took a loan to construct the house of rupees 25 lakh and wants to repay the installment in 15 years. Calculate the annual installment if the rate of interest is 9%. ಇಲ್ಲಿ ಕೂಡ ಹೌಸಿಂಗ್ ಲೋನ್ ತಗೋತಾ ಇದ್ದಾರೆ. ಸೊ 25 lakhs ವಿಲ್ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಸೊ ಇದನ್ನು 15 ಇಯರ್ಸ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕಂತ ಅಂದಿದ್ದಾರೆ. ಸೊ n ಈಸ್ ಈಕ್ವಲ್ ಟು 15, ಇಲ್ಲಿ I ಈಸ್ ಈಕ್ವಲ್ ಟು 0.09. ಈಗ ಫಾರ್ಮುಲಾ ಹಚ್ಚೋಣ. A ಈಸ್ ಈಕ್ವಲ್ ಟು P ಇಂಟು ಬ್ರಾಕೆಟ್ I ಪ್ಲಸ್ I divided by 1 plus I to the power n minus 1. ಓಕೆ, ಸೊ ಇದೊಂದು ಫಾರ್ಮುಲಾ. ಇಲ್ಲಿ P is 25 lakhs ಕೊಟ್ಟಿದ್ದಾರೆ. 25 lakhs ಇಂಟು ಬ್ರಾಕೆಟ್ I ಇಲ್ಲಿ 0.09 ಇದೆ, ಪ್ಲಸ್ I ಅಗೇನ್ 0.09 ಡಿವೈಡೆಡ್ ಬೈ 1 ಪ್ಲಸ್ I, ಇಲ್ಲಿ 1 ಪ್ಲಸ್ 0.09 ಟು ದ ಪವರ್ n. ಸೊ ಇಲ್ಲಿ n 15 ಇಯರ್ಸ್ ಇದೆ, ಮೈನಸ್ 1. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ 0.09ಗೆ 0.09 ಹಚ್ಚಿ, ಓಕೆ, ಈ ಪಾರ್ಟನ್ನು 1.09 ಟು ದ ಪವರ್ 15 ಇದನ್ನು ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ 3.6425. ಓಕೆ, ಸೊ ಮೈನಸ್ 1. ಅಗೇನ್ ಇದನ್ನು ಸಿಂಪ್ಲಿಫೈ ಮಾಡೋಣ. 25 lakh ಇಲ್ಲಿ 0.09 ಪ್ಲಸ್, ಸೊ ಈ ಪಾರ್ಟನ್ನು ಸಿಂಪ್ಲಿಫೈ ಮಾಡಿದಾಗ ವಿಲ್ ಗೆಟ್ 0.0341. ತಿರ್ಗಾ ಇವೆರಡು ಆ್ಯಡ್ ಮಾಡಬೇಕು. 25 lakh ಇಂಟು 0.1241. ಸೊ ಎರಡು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ rupees 3,10,147. ಸೊ ದಿಸ್ ಇಸ್ ಅ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಅಂದರೆ 25 lakhs ನೀವು ಲೋನ್ ತೊಗೊಂಡ್ರೆ ಅಂದರೆ 15 ಇಯರ್ಸಲ್ಲಿ ರೀಪೇಮೆಂಟ್ ಮಾಡೋದು ಇತ್ತಂದರೆ ಪ್ರತಿ ವರ್ಷ ನಿಮಗೆ 3 lakh rupees 3,10,147 ರೀಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ನೋಡೋಣ. ಸೊ ಅಲ್ಲಿವರೆಗೂ ಎಲ್ಲ ಇಲಿಸ್ಟ್ರೇಷನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.